ಕನ್ನಡ ಚಿತ್ರರಂಗದ ಸುದೀರ್ಘ ಪಯಣದಲ್ಲಿ ಕಾಂತಾರ ಬಹುದೊಡ್ಡ ವಿದ್ಯಮಾನ. ಮೊದಲು ಕನ್ನಡ ಚಿತ್ರರಂಗದ ಸಣ್ಣ ಹಿನ್ನೆಲೆ. ಆರಂಭಿಕ ದಶಕಗಳಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳ ಪ್ರಭಾವವಿದ್ದರೆ, ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಯುಗದಲ್ಲಿ ಕೌಟುಂಬಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಮುನ್ನೆಲೆಗೆ ಬಂದವು. 1970ರ ದಶಕ ಕನ್ನಡದ ಸುವರ್ಣ ಯುಗ ಎಂದು ಕರೆಯಲ್ಪಡುತ್ತದೆ. ಬಿ ಕಾರಂತ್, ಗಿರೀಶ್ ಕಾಸರವಳ್ಳಿ ಅವರಂತಹ ನಿರ್ದೇಶಕರ ಸಂಸ್ಕಾರ, ಘಟಶ್ರಾದ್ದಾದಂತಹ ಕಲಾತ್ಮಕ ಚಿತ್ರಗಳು, ಅಂದರೆ ಹೊಸ ಹಳೆ ಚಿತ್ರಗಳು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದು ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದವು. 2006ರಲ್ಲಿ ಬಿಡುಗಡೆಯಾದ ಮುಂಗಾರು ಮಳೆ ಚಿತ್ರ 50 ಕೋಟಿ ರು ಗಳಿಸುವ ಮೂಲಕ ಕನ್ನಡ ಚಿತ್ರರಂಗದ ಆರ್ಥಿಕ ಮಾರುಕಟ್ಟೆಯನ್ನು ವಿಸ್ತರಿಸಿತು. ನಂತರ ಲೂಸಿಯಾ 2013, ಆ ಚಿತ್ರವು ಜನರಿಂದ ಹಣ ಕ್ರೋಢೀಕರಿಸಿ, ಅಂದರೆ ಕ್ರೌಡ್ ಫಂಡಿಂಗ್ ಮಾಡಿ ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿತು. ಈ ಎಲ್ಲ ಬೆಳವಣಿಗೆಗಳ ದೊಡ್ಡ ಹಂತವಾಗಿ KGF ಸರಣಿ ಬಂದು ಕನ್ನಡ ಚಿತ್ರರಂಗದ ಆರ್ಥಿಕ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿತು. ಇದು ಮುಂದಿನ ಕಾಂತಾರದಂತಹ ಚಿತ್ರಗಳಿಗೆ ರಾಷ್ಟ್ರಮಟ್ಟದ ದಾರಿ ಸುಗಮಗೊಳಿಸಿತು. ಕಾಂತಾರ ಮಣ್ಣಿನ ಕಥೆಯ ಜಾಗತಿಕ ಯಶಸ್ಸು. 2022ರಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ವಿಸ್ಮಯ. ಕೇವಲ 16 ಕೋಟಿ ರು ಬಜೆಟ್ನಲ್ಲಿ ನಿರ್ಮಾಣವಾದ ಈ ಚಿತ್ರ ವಿಶ್ವದಾದ್ಯಂತ 450 ಕೋಟಿ ರುಗಳಿಗೂ ಹೆಚ್ಚು ಗಳಿಕೆ ಮಾಡಿತ್ತು. ಇದರ ಕತೆ 1847ರಿಂದ 1990ರ ದಶಕದವರೆಗೆ ಸಾಗುತ್ತಿದ್ದು, ಭೂಮಾಲೀಕರು, ಸರ್ಕಾರಿ ಅರಣ್ಯ ಇಲಾಖೆ ಮತ್ತು ಅರಣ್ಯವನ್ನೇ ನಂಬಿ ಬದುಕುವ ಮೂಲ ನಿವಾಸಿಗಳ ನಡುವಿನ ತ್ರಿಕೋನ ಸಂಘರ್ಷವನ್ನು ಎತ್ತಿ ತೋರಿಸುತ್ತದೆ. ಈ ಚಿತ್ರದ ನಿಜವಾದ ಜೀವಾಳವೇ ಕರಾವಳಿಯ ಭೂತಕೋಲ ಅಥವಾ ದೈವಾರಾಧನೆ. ಚಿತ್ರದಲ್ಲಿ ಕೃಷಿ ಮತ್ತು ಪರಿಸರದ ರಕ್ಷಕನಾಗಿ ಕಾಡು ಹಂದಿ ರೂಪದ ಪಂಜುರ್ಲಿ ದೈವವನ್ನು ಹಾಗೂ ನ್ಯಾಯದ ರಕ್ಷಕನಾಗಿ ಉಗ್ರ ಸ್ವಭಾವದ ಗುಳಿಗ ದೈವವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ತೋರಿಸಲಾಗಿದೆ. ಭೂತಕೋಲವು ಕೇವಲ ಆಚರಣೆಯಲ್ಲ, ಅದೊಂದು ಹಳ್ಳಿಗಳ ಜನಪದ ನ್ಯಾಯಾಂಗ ವ್ಯವಸ್ಥೆ. ದೈವದ ಮುಂದೆ ಜಾತಿ ವರ್ಗದ ಭೇದವಿಲ್ಲದೆ ರಾಜ ಬಡವ ಎಲ್ಲರೂ ಸಮಾನರು ಎನ್ನುವ ಸಂದೇಶ ಈ ಚಿತ್ರದಲ್ಲಿದೆ. ಮತ್ತೊಂದು ವಿಶೇಷ, ಕಾಂತಾರ ಚಿತ್ರದಲ್ಲಿ ದೈವದ ಶಬ್ದವನ್ನು ಸೃಷ್ಟಿಸಲು ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಅವರು ಯಾವುದೇ ಡಿಜಿಟಲ್ ಅಥವಾ ಕಂಪ್ಯೂಟರ್ ನಿರ್ಮಿತ ಶಬ್ದಗಳನ್ನು ಬಳಸಿಲ್ಲ. ಬದಲಾಗಿ ದೈವದ ಆವೇಶದ ಕೂಗು ಮತ್ತು ಇತರ ವಿಶಿಷ್ಟ ಧ್ವನಿ ಪರಿಣಾಮಗಳನ್ನು ಕೇವಲ ನೈಜವಾದ ನೈಸರ್ಗಿಕ ವಾದ್ಯಗಳು ಹಾಗೂ ಮಾನವ ಧ್ವನಿಗಳ ಮೂಲಕವೇ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಅವರ ಈ ನೈಸರ್ಗಿಕ ಧ್ವನಿ ವಿನ್ಯಾಸವು ಚಿತ್ರಕ್ಕೆ ಆತ್ಮವನ್ನು ನೀಡಿದ್ದು, ವಿಶೇಷವಾಗಿ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಪ್ರೇಕ್ಷಕರಿಗೆ ದೈವವು ಸಾಕ್ಷಾತ್ ತಮ್ಮ ಮುಂದೆಯೇ ನಿಂತಿರುವಂತಹ ರೋಮಾಂಚಕಾರಿ ಅನುಭವವನ್ನು ನೀಡುತ್ತದೆ. ಚಿತ್ರದ ವರಾಹಾರೂಪಂ ಹಾಡು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಆಧುನಿಕ ವಾದ್ಯಗಳ ಸಮನ್ವಯದೊಂದಿಗೆ ಪ್ರೇಕ್ಷಕರಿಗೆ ದೈವವೇ ಎದುರಿಗಿರುವ ಅನುಭವ ನೀಡುತ್ತದೆ. ಚಿತ್ರದ ಯಶಸ್ಸಿನ ಜೊತೆಗೆ ದೈವಾರಾಧನೆಯನ್ನು ವೈದಿಕೀಕರಣ ಮಾಡಲಾಗುತ್ತಿದೆ ಎಂಬ ವಿವಾದ, ಚರ್ಚೆಗಳು ಹುಟ್ಟಿಕೊಂಡವು. ಅಲ್ಲದೆ ಚಿತ್ರದ ಪ್ರಭಾವದಿಂದ ಕೆಲ ಅಭಿಮಾನಿಗಳು ರಸ್ತೆ, ಚಿತ್ರಮಂದಿರಗಳಲ್ಲಿ ದೈವದಂತೆ ಆವೇಶದಿಂದ ನಟಿಸಲು ಆರಂಭಿಸಿದರು. ಕಾಂತಾರ ಚಾಪ್ಟರ್ 1 ಪುರಾಣದತ್ತ ಪಯಣ. ಕಾಂತಾರದ ಯಶಸ್ಸಿನ ಬಳಿಕ ಅದರ ಹಿಂದಿನ ಕಥೆಯನ್ನು ಹೇಳಲು ಕಾಂತಾರ ಚಾಪ್ಟರ್ 1 2025ರಲ್ಲಿ ಬಿಡುಗಡೆಯಾಯಿತು. ಕದಂಬ ರಾಜವಂಶದ ಕಾಲದ, ಅಂದರೆ ಕ್ರಿಸ್ತಶಕ 300ರ ಕತೆ ಇದಾಗಿದ್ದು, ಬೃಹತ್ ಸೆಟ್ಟುಗಳು ಹಾಗೂ 3000ಕ್ಕೂ ಹೆಚ್ಚು ಕಲಾವಿದರನ್ನು ಒಳಗೊಂಡಿದೆ. ಇದರಲ್ಲಿ ರಿಷಬ್ ಶೆಟ್ಟಿ ಬೆರ್ಮೆ ಎಂಬ ವಿಶೇಷ ಯೋಧನಾಗಿ ಕಾಣಿಸಿಕೊಂಡಿದ್ದು, ಚಿತ್ರವು ಬರೋಬ್ಬರಿ 900 ಕೋಟಿ ರುಗಳವರೆಗೆ ಗಳಿಕೆ ಕಂಡಿದೆ. ಬಾಕ್ಸ್ ಆಫೀಸ್ ಯಶಸ್ಸಿನ ದಾಖಲೆಗಳು. ಕಾಂತಾರ ಮತ್ತು KGF ಸರಣಿಯ ಚಿತ್ರಗಳ ಬಾಕ್ಸ್ ಆಫೀಸ್ ಯಶಸ್ಸು ಕನ್ನಡ ಚಿತ್ರರಂಗವನ್ನು ಜಾಗತಿಕ ಮತ್ತು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಕೊಂಡೊಯ್ದಿದೆ. ಈ ಎರಡೂ ಬೃಹತ್ ಚಿತ್ರಗಳ ಗಳಿಕೆಯ ತುಲನೆ ಈ ಕೆಳಗಿನಂತಿದೆ. 2022ರಲ್ಲಿ ಬಿಡುಗಡೆಯಾದ KGF ಚಾಪ್ಟರ್ 2 ವಿಶ್ವದಾದ್ಯಂತ ಬರೋಬ್ಬರಿ 1200ರಿಂದ 1250 ಕೋಟಿ ರೂಪಾಯಿಗಳ ಬೃಹತ್ ಗಳಿಕೆಯನ್ನು ಮಾಡಿದೆ. ಈ ಅಗಾಧವಾದ ಯಶಸ್ಸು ಕನ್ನಡ ಚಿತ್ರರಂಗದ ಆರ್ಥಿಕ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿತು ಮತ್ತು ಕಾಂತಾರದಂತಹ ಮುಂದಿನ ಚಿತ್ರಗಳಿಗೆ ರಾಷ್ಟ್ರಮಟ್ಟದ ಮಾರುಕಟ್ಟೆಯನ್ನು ಸುಲಭಗೊಳಿಸಿತು. 2022ರಲ್ಲಿ ಬಿಡುಗಡೆಯಾದ ಮೊದಲ ಕಾಂತಾರ ಚಿತ್ರವು ಕೇವಲ 16 ಕೋಟಿ ರೂಪಾಯಿಗಳ ಸಣ್ಣ ಬಜೆಟ್ನಲ್ಲಿ ನಿರ್ಮಾಣವಾಗಿ ವಿಶ್ವದಾದ್ಯಂತ 400ರಿಂದ 450 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಕೆ ಮಾಡುವ ಮೂಲಕ
ಭಾರತೀಯ ಚಿತ್ರರಂಗದಲ್ಲಿ ಅತಿ ದೊಡ್ಡ ವಿಸ್ಮಯವಾಗಿ ಹೊರಹೊಮ್ಮಿತು. ಇದರ ಹಿಂದಿನ ಕಥೆಯಾಗಿ 2025ರಲ್ಲಿ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಚಿತ್ರವು ಗಳಿಕೆಯಲ್ಲಿ KGF ಮಟ್ಟವನ್ನು ಸಮೀಪಿಸಿದ್ದು ವಿಶ್ವದಾದ್ಯಂತ 850ರಿಂದ 900 ಕೋಟಿ ರೂಪಾಯಿಗಳನ್ನು ಗಳಿಸಿದೆ. ವಿಶೇಷವಾಗಿ ಕಾಂತಾರ ಚಾಪ್ಟರ್ 1 ಕೇವಲ ಹಿಂದಿ ಆವೃತ್ತಿಯಿಂದಲೇ 155 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ಗಳಿಸುವ ಮೂಲಕ ಉತ್ತರ ಭಾರತದ ಪ್ರೇಕ್ಷಕರ ಅಪಾರ ಮೆಚ್ಚುಗೆಯನ್ನು ಗಳಿಸಿತು ಹಾಗೂ ಬಾಲಿವುಡ್ನ ದೊಡ್ಡ ಸ್ಟಾರ್ ಚಿತ್ರಗಳಿಗಿಂತಲೂ ಹೆಚ್ಚಿನ ಗಳಿಕೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದೆಂದರೆ ಒಟ್ಟು ಗಳಿಕೆಯ ಅಂಕಿಅಂಶಗಳಲ್ಲಿ 1200 ಕೋಟಿಗೂ ಅಧಿಕ ಗಳಿಸಿರುವ KGF ಚಾಪ್ಟರ್ 2 ಅತ್ಯುನ್ನತ ಸ್ಥಾನದಲ್ಲಿದೆ. ಆದರೆ ಕೇವಲ 16 ಕೋಟಿಯ ಸಣ್ಣ ಬಂಡವಾಳದಲ್ಲಿ 450 ಕೋಟಿ ಗಳಿಸಿದ ಕಾಂತಾರ ಚಿತ್ರದ ಯಶಸ್ಸು ಆರ್ಥಿಕ ದೃಷ್ಟಿಯಿಂದ ಅತ್ಯಂತ ಬೆರಗೊಳಿಸುವಂತಹುದು. KGF ಸರಣಿಯು ತೆರೆದಿಟ್ಟ ಜಾಗತಿಕ ಮಾರುಕಟ್ಟೆಯನ್ನು ಕಾಂತಾರ ಸರಣಿಯು, ಅದರಲ್ಲೂ ವಿಶೇಷವಾಗಿ 900 ಕೋಟಿ ಗಳಿಸಿದ ಚಾಪ್ಟರ್ 1 ಮತ್ತಷ್ಟು ಗಟ್ಟಿಗೊಳಿಸಿದೆ. ಈ ಕಾಂತಾರ ಚಾಪ್ಟರ್ 1 ಚಿತ್ರವು ಕದಂಬ ರಾಜವಂಶದ ಹಿನ್ನೆಲೆಯಲ್ಲಿ, ಅಂದರೆ ಕ್ರಿಸ್ತಶಕ 300ರ ಕಾಲಘಟ್ಟದಲ್ಲಿ ನಡೆಯುವ ಈ ಕಥೆಯು ಚಿತ್ರದ ಕ್ಯಾನ್ವಾಸ್ ಅನ್ನು ಮೂಲ ಕಾಂತಾರ ಚಿತ್ರಕ್ಕಿಂತ 10 ಪಟ್ಟು ದೊಡ್ಡದಾಗಿಸಿದೆ. ಪ್ರಾಚೀನ ಐತಿಹಾಸಿಕ ಮತ್ತು ಪೌರಾಣಿಕ ಕಾಲವನ್ನು ನೈಜವಾಗಿ ಮರುಸೃಷ್ಟಿಸಲು ಚಿತ್ರತಂಡವು ನಿರ್ಮಾಣದ ಮಟ್ಟವನ್ನು ಹಲವು ರೀತಿಯಲ್ಲಿ ವಿಸ್ತರಿಸಿದೆ. ಪ್ರಾಚೀನ ಕಾಲವನ್ನು ಕಟ್ಟಿಕೊಡಲು ಕುಂದಾಪುರದ ಕೆರಾಡಿಯಲ್ಲಿ ಬರೋಬ್ಬರಿ 25 ಎಕರೆ ಪ್ರದೇಶದಲ್ಲಿ ಬೃಹತ್ ಸೆಟ್ಟುಗಳನ್ನು ನಿರ್ಮಿಸಲಾಯಿತು. ಐತಿಹಾಸಿಕ ಹಿನ್ನೆಲೆಗೆ ತಕ್ಕಂತೆ ಅದ್ದೂರಿ ಯುದ್ಧದ ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ. ಇದಕ್ಕಾಗಿ 500ಕ್ಕೂ ಹೆಚ್ಚು ನುರಿತ ಫೈಟರ್ಗಳು ಹಾಗೂ ಒಟ್ಟು 3000 ಜನರ ಬೃಹತ್ ತಾರಾಗಣವನ್ನು ಬಳಸಿಕೊಳ್ಳಲಾಗಿದೆ. ಸಾಂಪ್ರದಾಯಿಕ ಯುದ್ಧ ಕಲೆಗಳು, ಐತಿಹಾಸಿಕತೆಗೆ ಹೊಗ್ಗುವಂತೆ ಪ್ರಾಚೀನ ಯುದ್ಧ ಕಲೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಚಿತ್ರದಲ್ಲಿ ಬೆರ್ಮೆ ಎಂಬ ವೀರ ಯೋಧನ ಪಾತ್ರದಲ್ಲಿ ನಟಿಸಲು ನಟ ರಿಷಬ್ ಶೆಟ್ಟಿ ಅವರು ವಿಶೇಷವಾಗಿ ಕಳರಿಪಯಟ್ಟು, ಕುದುರೆ ಸವಾರಿ ಮತ್ತು ಕತ್ತಿ ವರಸೆಯನ್ನು ಕಲಿತರು. ಬೆರ್ಮೆ ಪಾತ್ರವು ಕೇವಲ ಒಬ್ಬ ಸಾಮಾನ್ಯ ಯೋಧನಲ್ಲದೆ ದೈವಿಕ ಶಕ್ತಿಯನ್ನು ಆವಾಹಿಸಿಕೊಳ್ಳುವ ಮತ್ತು ಧರ್ಮದ ರಕ್ಷಣೆಗಾಗಿ ಹೋರಾಡುವ ಒಬ್ಬ ಪವಿತ್ರ ಸನ್ಯಾಸಿಯ ರೂಪದಲ್ಲಿದೆ. ಒಟ್ಟಾರೆಯಾಗಿ ಕಾಂತಾರ ಚಿತ್ರಸರಣಿಯು ನಮ್ಮ ನೆಲದ ಮಣ್ಣಿನ ಕಥೆಯನ್ನು ಹೇಳುವ ಮೂಲಕ ಪ್ರಾದೇಶಿಕವೇ ಜಾಗತಿಕ ಎಂಬ ಸತ್ಯವನ್ನು ಜಗತ್ತಿಗೆ ಸಾರಿದೆ. ಇದು ಕೇವಲ ಒಂದು ಸಿನಿಮಾವಾಗಿ ಉಳಿಯದೆ ಕನ್ನಡ ಚಿತ್ರರಂಗವನ್ನು ಜಾಗತಿಕ ಎತ್ತರಕ್ಕೆ ಕೊಂಡೊಯ್ದು ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ.